ನೆಲಮಂಗಲದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ತನ್ನ ನಾಯಿಯನ್ನ ಹುಡುಕೋದಕ್ಕೆ ಹೋದಂತ ಬಾಲಕ ಹೆಣವಾಗಿರುವಂತಹ ಘಟನೆ ನಡೆದಿದೆ. ಪ್ರೀತಿಯ ಶ್ವಾನ ಹುಡುಕ್ತಿದ್ದಾಗ ಬಾಲಕನಿಗೆ ರೈಲು ಡಿಕ್ಕಿ ಆಗಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ಮುದ್ದಲಿಂಗನಹಳ್ಳಿ ಗೇಟ್ನಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕಿನ ಮುದ್ದಲಿಂಗನಹಳ್ಳಿ ಗೇಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ತನ್ನ ಪ್ರೀತಿಯ ಶ್ವಾನವನ್ನ ಹುಡುಕ್ತಿದ್ದಂಥ ಸಂದರ್ಭದಲ್ಲಿ ಬಾಲಕನಿಗೆ ರೈಲು ಡಿಕ್ಕಿಯಾಗಿದೆ. 9ನೇ ಕ್ಲಾಸ್ ಓದ್ತಾ ಇದ್ದಂಥ 14 ವರ್ಷದ ಯೋಗೇಂದ್ರ ಪಾಪ ಸಾವನ್ನಪ್ಪಿದ್ದಾನೆ. ಗ್ರಾಮದ ಶ್ರೀನಿವಾಸ್ ಮತ್ತು ಚೆನ್ನಮ್ಮ ದಂಪತಿಯ ಮಗ ಈತ ಅಂತ ಗೊತ್ತಾಗಿದೆ. 2 ದಿನಗಳ ಹಿಂದೆ ತನ್ನ ಸಾಕು ನಾಯಿ ಏನಿದೆ ಅದು ಕಾಣೆಯಾಗಿತ್ತು. ನಾಯಿ ನಾಪತ್ತೆಯಿಂದ ವಿಪರೀತವಾಗಿ ಆತ ಮನನೊಂದಿದ್ದ ಬಾಲಕ ಯೋಗೇಂದ್ರ. ಲಾಂಗ್ ಜಂಪ್ ಕ್ರೀಡಾಪಟು ಕೂಡ ಈತ ಅಂತೇಳಿ ಗೊತ್ತಾಗಿದೆ. ತಂದೆ ತಾಯಿಗೂ ತಿಳಿಸದೆ ನಾಯಿಯನ್ನ ಹುಡುಕೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿದೆ. ಸದ್ಯ ಸ್ಥಳಕ್ಕೆ ಯಶವಂತಪುರ ರೈಲ್ವೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದೆ. ಶವಗಾರದ ಬಳಿ ಪಾಪ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದ್ದ ಒಬ್ಬ ಮಗನನ್ನ ಕಳ್ಕೊಂಡು ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ, ನಾಯಿ ಹುಡ್ಕೋದಕ್ಕೆ ಹೋದಂಥ ಸಂದರ್ಭದಲ್ಲಿ ರೈಲ್ ಡಿಕ್ಕಿಯಾಗಿ ಪಾಪ 9ನೇ ಕ್ಲಾಸ್ ಅಷ್ಟೇ ಆತ 14 ವರ್ಷದ ಯೋಗೇಂದ್ರ ಮೃತಪಟ್ಟಿದ್ದಾನೆ. ಆತನ ಹೆಸರನ್ನು ಕೂಡ ಹಚ್ಚೆ ಹಾಕಿಸ್ಕೊಂಡಿದ್ದಾರೆ. ನೋಡಿ, ಅವರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಷ್ಟು ಪ್ರೀತಿಯಾಗಿದ್ದ ಮಗ. ಅಯ್ಯೋ, ನನ್ನ ಜೀವ ಸರ್, ಅದೊಂದು ಯಾಟಿಗೆ ಅಂದಿರ್ಲಿಲ್ಲ ನಾನು ಇದುವರೆಗೂ. ತಮಾಜ್ಗೂ ಹಿಂಗ ಅಂದಿರ್ಲಿಲ್ಲ ಸರ್. ಹಂಗ ಜೀವದಾಗ ಸಾಕಿದ್ದೆ ನಾನು. ನನಗೆ ಮೋಸ ಮಾಡಿ ಹೋಗ್ಬಿಟ್ಟ ಸರ್. ಅವನು ನಂಗೆ ಮೋಸ ಮಾಡ್ಬಿಟ್ಟ. ನಾನು ಅವನೇ ಕಾಪಾಡ್ಬೇಕು ಸರ್. ಹಂಗ್ ಮಾಡೋದಿದೆ ಅವರು. ಅಷ್ಟು ಪ್ರೀತಿಯಾಗಿದ್ದ ಮಗ. ಅಯ್ಯೋ, ನನ್ನ ಜೀವ ಸರ್, ಅದೊಂದು ಯಾಟಿಗೆ ಅಂದಿರ್ಲಿಲ್ಲ ನಾನು ಇದುವರೆಗೂ. ತಮಾಜ್ಗೂ ಹಿಂಗ ಅಂದಿರ್ಲಿಲ್ಲ ಸರ್. ಹಂಗ ಜೀವದಾಗ ಸಾಕಿದ್ದೆ ನಾನು. ನನಗೆ ಮೋಸ ಮಾಡಿ ಹೋಗ್ಬಿಟ್ಟ ಸರ್. ಅವನು ನಂಗೆ ಮೋಸ ಮಾಡ್ಬಿಟ್ಟ. ನಾನು ಅವನೇ ಕಾಪಾಡ್ಬೇಕು ಸರ್. ಹಂಗ್ ಮಾಡೋದಿದೆ ಅವರು. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಣ ಅಂತ 6 ಗಂಟೆ ಅಲಾರಾಮ್ ಇಟ್ಟಿದ್ದೆ. ಮೊಬೈಲ್ ತಗೊಂಡ್ ನಾವು ರೂಮಲ್ಲಿ ಹಾಕ್ತೀನಲ್ಲ, ಚಾರ್ಜ್ ಹಾಕ್ತೀನಲ್ಲ ಅಂತ ತಾಡಕ್ ಹೋದೆ. ಕಾಲ್ ತಟ್ಟಿಸ್ದೆ. ಮಲಗಿದ್ರೆ ಕಾಲ್ ತಡಕ್ ಕೊಡ್ಬೇಕಿತ್ತು, ಕೊಡ್ಲಿಲ್ಲ. ನಮ್ಮ ಅದೆಲ್ಲ ಕೂಗಿ ಕರ್ದೆ, ಇವಾಗಿ ಕಾಣ್ತಾ ಇಲ್ಲ ಅಂತ. ಇದೆಲ್ಲ ಗಾಬರಿ ಮೇಲೆಲ್ಲ ಹುಡ್ಕೋದ್, ಬಾತ್ರೂಮ್ ಎಲ್ಲ ಹುಡ್ಕೋದ್ವಿ, ಆಚೆ ಕಡೆಗೆಲ್ಲ ಹೋದ್ವಿ, ಸಿಕ್ಲಿಲ್ಲ. ಅಲ್ಲಿ ನೋಡಿದ್ರೆ ರೋಡ್ ದಾಟ್ಬೇಕಾರೆ ನಂಗ್ ಮಾಡ್ಕೊಬಿಟ್ಟನಂತೆ. ಏನು ಅಂತ ಗೊತ್ತಾಯ್ತಿಲ್ಲ ಸರ್. ನಾಯಿ ಅಂದ್ರೆ ಪ್ರಾಣ. 3-4 ತಿಂದ ಅದೇ ಕೊರಗಲ್ ಬೇರೆ ಇದ್ದ, ಅದು ಬೇರೆ ಕಾಣ್ತಿರ್ಲಿಲ್ಲ. ರಾತ್ರಿ ಕೇಳ್ದ, ಅಪ್ಪ ನಾಯಿ ಊಟ ಇಲ್ವಲ್ಲೋ, ಅದು ಎಲ್ಲ ಆಗ್ತೀಯ ಅಂದೆ. ಅಷ್ಟೇ ಸರ್ ನಂಗೆ ಗೊತ್ತಿರೋದು. ಹೌದ್ ಸರ್, ರಾಜ ಮಠಕ್ಕೆ ಹೋಗಿ ಲಾಂಗ್ ಜಂಪ್ ಅಲ್ಲಿ ಅವನಿಗೋಸ್ಕರ ನಾನು ಲಾಂಗ್ ಜಂಪ್ ಹೋದ್ರೆ ನಾನು ನಿನ್ ಜೊತೆನೇ ಇರ್ತೀನಿ ಅಂತ 3 ದಿವಸ ಮುಂಚೆನೆ ಹಾಸನ ಕರ್ಕೊಂಡು ಹೋಗಿ ರಾತ್ರಿ ಎಲ್ಲ ಅವನ ಜೊತೆನೇ ಇರ್ತಿದ್ದೆ ಸರ್. ನನ್ ಪ್ರಾಣ ಸರ್. ನಾನು ಅವನ ದೌರು ಅಂತ ಕರಿತಿದ್ದೆ ಸರ್. ಅವ್ನ್ ಇವತ್ 16 ವರ್ಷದಿನ ಅಷ್ಟೇ ಕಣಕ ನಮ್ ಜೊತೆ ಇದ್ದಿದ್ದು. ಮಾಡ್ಬಿಟ್ಟೆ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಣ ಅಂತ 6 ಗಂಟೆ ಅಲಾರಾಮ್ ಇಟ್ಟಿದ್ದೆ. ಮೊಬೈಲ್ ತಗೊಂಡ್ ನಾವು ನಾಯಿ ಮೇಲೆ ಜಾಸ್ತಿ ಇಷ್ಟ ಇತ್ತು ಅವ್ನಿಗೆ. ನಾಯಿ ಇಟ್ಕೊಳಕ್ ಮಾಡ್ಕೊಂಡು ನಾಯಿ ಕಳ್ಕೊಂಡು ಅವ್ನ್ ಕಳ್ಕೊಂಡೆ. 1000 ಜನ 1000 ಹೋದ್ರೆ ನಮ್ಗೇನ್ ಸರ್? 1000 ಜನದ ಲೆಕ್ಕ ಬೇಡ ನನ್ಗೆ. ನನ್ನ ಮಗ ಇಲ್ಲ ಅಂದ್ಮೇಲೆ ಯಾಕೆ ಇವೆಲ್ಲ? ನಾಯಿ ಮೇಲೆ ಬಹಳ ಪ್ರೀತಿ ಮಾಡಿದ್ರ. ಅವನೇ ಊಟ ಹಾಕ್ತಾ ಇದ್ದಿದ್ದು, ಅವನೇ ನೋಡ್ಕೊಂತಿದ್ದು, ಅವನೇ ಎಲ್ಲಾ ಮಾಡ್ತಾ ಇದ್ದಿದ್. ನಾಯಿ ಸೌಕರ್ಯನೆಲ್ಲ. ನನ್ ಮಗ ದೇವ್ರಂತಾನು 8ನೇ ಕ್ಲಾಸ್. ಸ್ಕೂಲ್ ಏನಾದ್ರು ಗಲಾಟೆ ಆಯ್ತಾ ಸರ್? ಗೋಲ್ಡ್ ಮೆಡಲಿಸ್ಟ್ ಮೊನ್ನೆ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿದ್ದ ಅವನು. ಹೌದೌದು, ಏನ್ರಲ್ಲಿ ಹೋಗಿದ್ರು ಅಂತ ರಾಜ್ಯ ಮಟ್ಟದವರು? ಸ್ಪೋರ್ಟ್ಸ್ ಅಲ್ಲಿ ಲಾಂಗ್ ಜಂಪ್. ನಾಯಿ ಮೇಲೆ ಜಾಸ್ತಿ ಇಷ್ಟ ಇತ್ತು ಅವ್ನಿಗೆ. ನಾಯಿ ಇಟ್ಕೊಳಕ್ ಮಾಡ್ಕೊಂಡು ಅವ್ನು ನಾಯಿ ಕಳ್ಕೊಂಡು ಅವ್ನ್ ಕಳ್ಕೊಂಡೆ.
ಸಾವಿರ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿ, ಯಾವಾಗ ನಡೆದಿದ್ದು, ಎಷ್ಟೊತ್ತಿಗೆ ನಡೆದಿದ್ದು? ಮತ್ತೊಂದು ಕಡೆ ತಂದೆ ತಾಯಿ ಮಾತು ಕೇಳಿಸ್ಕೊಳ್ತಾ ಇದ್ರೆ ಕರಳು ಕಿತ್ತು ಬರುತ್ತೆ, ಏನಿದೆ ಮಾಹಿತಿ? ಹೌದು ಪ್ರಭು, ತನ್ನ ಪ್ರೀತಿಯ ನಾಯಿ ಕಾಣದಿದ್ದಕ್ಕೆ ಮನನೊಂದ 9ನೇ ತರಗತಿ ಓದ್ತಿದ್ದಂತ 14 ವರ್ಷದ ಬಾಲಕ ಯೋಗೇಂದ್ರ ಏನು ಬರ್ತಿದ್ದಂತ ರೈಲು ಕಾಣದೇ ಇದ್ದರಿಂದ ರೈಲಿಗೆ ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರೋದು ಅಂತ ಹೇಳಾಗ್ತದೆ. ನೆಲಮಂಗಲ ತಾಲೂಕಿನ ಮುದ್ಲಿಂಗನಹಳ್ಳಿ ಗೇಟ್ ಏನಿದೆ, ಆ ಗೇಟ್ ಅನ್ನ ಏನ ಒಂದು ದಾಟ ಟೈಮ್ ಅಲ್ಲಿ ಆ ರೈಲನ್ನ ನೋಡ್ದೇನೆ ರೈಲಿಗೆ ಸಿಕ್ಕಿರೋಂಥದ್ದು. ಗ್ರಾಮದ ಶ್ರೀನಿವಾಸ್ ಹಾಗೂ ಚೆನ್ನಮ್ಮ ದಂಪತಿಗಳ ಮಗ ಆಗಿರುವಂತ ಈ ಬಾಲಕ ಯೋಗೇಂದ್ರ ಈತ ಲಾಂಗ್ ಜಂಪ್ ಕ್ರೀಡೆಯಲ್ಲೂ ಕೂಡ ತಾಲೂಕು ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಸಖತ್ ಹೆಸರು ಮಾಡಿದ್ದ, ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದ. ಈತನಿಗೆ ಮೂಕ ಪ್ರಾಣಿಗಳು ಅಂದ್ರೆ ಅತಿಯಾದ ಪ್ರೀತಿ ಇತ್ತು. ಹಾಗಾಗಿ ಒಂದು ನಾಯಿಯನ್ನ ಸಾಕಿದ್ರು ಮನೆಯಲ್ಲಿ. ಅದು ಏನ್ ಕಳೆದ 2 ದಿನದಿಂದ ಕಾಣೆಯಾಗಿತ್ತು. ಹಾಗಾಗಿ ಮನೆಗೆ ಬಂದ್ರೆ ಯಾವಾಗೂ ಮಂಕಾಗಿದ್ದ, ನಾಯಿದೇ ಚಿಂತೆ ಮಾಡ್ತಿದ್ದ. ಹಾಗಾಗಿ ಬೆಳಿಗ್ಗೆ ಹೇಳ್ದೆ ಕೇಳ್ದೆ ಏನು ಮನೆಯಿಂದ ನಾಯಿ ಹುಡ್ಕೋ ಬರದಲ್ಲಿ ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ಏನು ಇದು ಎಲೆಕ್ಟ್ರಿಕ್ ಟ್ರೈನೋ ಏನೋ ಸೌಂಡ್ ಬಂದಿಲ್ಲ, ಹಾಗಾಗಿ ರೈಲ್ಗೆ ಡಿಕ್ಕಿಯಾಗಿ ನನ್ನ ಮಗ ಸಾವನ್ನಪ್ಪಿಟ್ಟಿದ್ದಾನೆ ಅಂತ ಹೇಳಿ ತಂದೆ ತಾಯಿಗಳಿಬ್ರು ಏನು ಆ ಗೋಳಾಟ ನೋಡಿದ್ರೆ ಅದು ಒಂದ್ ರೀತಿ ಮುಗಿಲು ಮುಟ್ಟಿತ್ತು ಅಂತಾನೆ ಹೇಳ್ಬೋದು. ಸದ್ಯ ಈ ಪ್ರಕರಣ ರೈಲ್ವೆ ಏನು ಯಶವಂತಪುರ ರೈಲ್ವೆ ಠಾಣೆ ವ್ಯಾಪ್ತಿಗೆ ಬರೋದ್ರಿಂದ ಯಶವಂತಪುರ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಬಂದು ಮಾಜರ್ ಮಾಡಿ ಈಗ ಒಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಮೂರ್ತಿ. ಸಾಕಿದ್ದೆ ನಾನು, ನನಗೆ ಮೋಸ ಮಾಡೋಗ್ಬಿಟ್ಟ ಸರ್, ಅವನು ನಂಗೆ ಮೋಸ ಮಾಡ್ಬಿಟ್ಟ. ನಾನು ಅವನೇ ಕಾಪಾಡ್ಬೇಕು ಸರ್, ಹಂಗ್ ಮಾಡೋಗುತ್ತೆ ದೇವರು. ಅಷ್ಟು ಪ್ರೀತಿಯಾಗಿದ್ದ ಮಗ. ಅಯ್ಯೋ, ನನ್ನ ಜೀವ ಸರ್.